ಸ್ವಲ್ಪ ಆ ಕಡೆ ಒಂದು ಚೇರ್ ಹಾಕ್ಕೊಡ್ರಿ ವಿಜಯ್ ನೀನು ಈ ಕಡೆ ನೀವು ಆ ಕಡೆ ಅವ್ರು ಬಿಡೋ ಇಲ್ವಾ ಸರ್ ಈ ಕಡೆ ಬನ್ನಿ ಸರ್ ನಾನು ಇನ್ನೊಂದು ಸ್ವಲ್ಪ ತರಿಸ್ತಿತ್ತು ತರಿಸಿ ಕಾರ್ಯಕ್ರಮದ ಆಚಾರ ವಿಚಾರ ಹೇಳಿ ಸ್ವಾಗತ ಎಲ್ಲ ಸೇರಿಕೊಂಡ್ರಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಇಂದು ಏನೋ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ವಿಚಾರ ಡಿ ಕೆ ಶಿವಕುಮಾರ್ ಅವರ 65ನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಭಾರತ ಅರ್ಪಣೆ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಸರ್ವ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಆರ್ ಮೋಹನ್ ರವರು ತಿಳಿಸ್ಕೊಡ್ತಾರೆ. ಸರ್ 65ನೇ ಸಂಭ್ರಮಾಚರಣೆ ಸರಿ ಅವ್ರು ಹುಟ್ಟುಹಬ್ಬದ ಪ್ರಯುಕ್ತ ಸರ್. ಹಾಂ ಸರ್ ಹಾಂ ಸರ್ ಯಾಕಂದರೆ ಇವತ್ತು ದೇಶದಲ್ಲಿ ಯುದ್ಧದ ಕಾರ್ಮೋಡ ತೆರವುದಿಂದ ಹುಟ್ಟುಹಬ್ಬ ವಿಚಾರ ಬೇಡ ಅಂತೇಳಿ ಅದನ್ನು ಇದು ಮಾಡಿದ್ದೀವಿ ಸರ್. ಹಾಗಾಗಿ ಈ ಒಂದು ವಿಶೇಷ ದಿನದಂದು ಯೋಧರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಆ ಸನ್ಮಾನದ ಜೊತೆಗೆ ಕೆಲವು ಪತ್ರಕರ್ತರಿಂದ ಇವತ್ತು ನಾವೇನು ಈ ಮಟ್ಟಕ್ಕೆ ಬೆಳೆದೀವಿ, ನಿಮ್ಮೆಲ್ಲರ ಆಶೀರ್ವಾದ, ನೀವು ನಮಗೊಂದು ಪ್ರಚಾರ ಕೊಟ್ಟು ನಾವು ಒಂದು ಸಣ್ಣ ಸಮಾಜದಲ್ಲಿದ್ದರೂ ಕೂಡ ನಿಮ್ಮ ಪ್ರಚಾರದಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ ಅನ್ನೋ ವಿಚಾರವಾಗಿ ಜೀವಮಾನ ಸಾಧನೆ ಪಡೆದಂಥ ಪಿ ಲಂಕೇಶ್ ಪ್ರಶಸ್ತಿ ಪುರಸ್ಕೃತ ಗೋಪಾಲ್ ಅಡಗರ್ಗೆ ಮತ್ತು ಎಸ್ ಚಂದ್ರಕಾಂತ್ರವ್ರಿಗೆ, ಕೆ ತಿಮ್ಮಪ್ಪನವ್ರಿಗೆ ಮತ್ತು ಪತ್ರಕರ್ತರ ಟ್ರಸ್ಟ್ ಅಧ್ಯಕ್ಷರಾದಂಥ ಎನ್ ಮಂಜಣ್ಣನವ್ರಿಗೆ, ಸೂರ್ಯನಾರಾಯಣ ಎಚ್ಚರಿಕೆ ಸಂಪಾದಕರಿಗೆ, ಶಿಜು ಪಾಷರ್ ಅವ್ರಿಗೆ, ಸಂತೋಷ್ ಎಳಿಗಾರ್ ಅವ್ರಿಗೆ ಮತ್ತು ಛಾಯಾಚಿತ್ರಗಾರರಂಥ ಸೋಮನಾಥ್ ಅವ್ರಿಗೆ, ಯೋಗರಾಜ್ರವ್ರಿಗೆ, ಸ್ಪಂದನ ಚಂದ್ರನ್ ಅವ್ರಿಗೆ, ಶೆಣೆ ಅವ್ರಿಗೆ, ಆರುಂಡಿ ಶ್ರೀನಿವಾಸ್ ಮೂರ್ತಿರವ್ರಿಗೆ, ನಾಗರಾಜ್ ನೇರಿಗೆರವ್ರಿಗೆ, ಆಲೇಶ್ ಆರ್ ಅವ್ರಿಗೆ ಮತ್ತು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಆರ್ ಮೋಹನ್ ಕುಮಾರ್ ಅವ್ರಿಗೆ ಮತ್ತು ನಿವೃತ್ತಿ ಸಬ್ ಇನ್ಸ್ಪೆಕ್ಟರ್ ಆದಂಥ ಗಣೇಶಪ್ಪನವ್ರಿಗೆ ಹಾಗೂ ರಾಮಚಂದ್ರ ನಾಯ್ಕರವ್ರಿಗೆ ಹಾಗೂ SR ಅಶೋಕ್ ಅಂತಾರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಪಟು ಏಕಲವ್ಯ ಪ್ರಶಸ್ತಿ ವಿಜೇತರಿಗೆ ಇವರಿಗೆ ಸನ್ಮಾನ ಕಾರ್ಯಕ್ರಮ ಈ ಯೋಧರ ಜೊತೆಗೆ ಇಟ್ಕೊಂಡಿದ್ದೀವಿ ಸರ್. 20 ಜನ ಯೋಧರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮದಣ್ಣವರು ಮತ್ತು ಕುಣಿಗಲ್ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರು ಆಗಮಿಸ್ತಿದ್ದಾರೆ ಸರ್. ತಮ್ಮ ಒಂದು ಸಹಕಾರ ಮತ್ತು ಆಶೀರ್ವಾದ ಇದೇ ರೀತಿ ಇದ್ದು ಈ ಒಂದು ಕಾರ್ಯಕ್ರಮದ ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಸರ್. ಸ್ವಲ್ಪ ಬೇರೆ ಬೇರೆ ಊರಿನವ್ರು ಸರ್ NCC ಬೆಟಾಲಿಯನ್ಗೆ ಸ್ವಲ್ಪ ಏನೋ ಟ್ರೈನಿಂಗಿಗೆ ಬಂದಿರು ಸರ್. ಈ ತಿಂಗಳು 22ರ ತನಕ ಏನು ಇರ್ತಾರಂತೆ. ಹಾಗಾಗಿ ಇವ್ರನ್ನ ಕರ್ನಲ್ ಮಾಣಿಕ್ ಪತಾನಿ ಅವ್ರನ್ನ ಭೇಟಿ ಮಾಡಿ ಮತ್ತು ನಮ್ಮ ಕೆಲವ್ರನ್ನ ನಮ್ಮ ಆದಿಚುಂಚನಗಿರಿ ಪ್ರಾಂಶುಪಾಲರಾದಂಥ ಚಂದ್ರಪ್ಪ ಭೇಟಿ ಮಾಡೋದಕ್ಕೆ ಒಂದು 20 ಜನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಸರ್. ಹಂಗಾಗಿ ಈ ಒಂದು ಕಾರ್ಯಕ್ರಮ ಅವ್ರ ಹೆಸರಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ಸರ್ ಅವರು ಜೀವಮಾನ ಸಾಧನೆ ಅಂತಿತ್ತು ಸರ್. ಪತ್ರಕರ್ತರಿಗೆ ಒಂದು ಸನ್ಮಾನ ಇಟ್ಕೊಬೇಕು ಅಂತ ನಮ್ಮ ಸಭೆಯಲ್ಲಿ ತೀರ್ಮಾನ ಆಯಿತು. ಹಾಗಾಗಿ ಅವರಿಂದ ನಮಗೆ ನಮ್ಮ ಸಂಘಕ್ಕೆ ಆಗಲಿ ನಮ್ಮ ಎಲ್ಲ ವಿಚಾರಕ್ಕಾಗಲಿ ಆಯಿತು ಸರ್. ಇಲ್ಲ ಸರ್ ಮಾಡಬೇಕಿಲ್ಲ ಸರ್. ಇಲ್ಲ ಸರ್ ಇನ್ನೂ 14 ಜನಕ್ಕೆ ಬೇಕಾದ್ರೆ ಮಾಡೋಣ. ಆಯ್ತು ಸರ್. ಸರಿ ಸರ್. ಆಯ್ತು ಸರ್. ಆಯ್ತು ಸರ್. ಆಯ್ತು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಗಣೇಶ್ ಚರ್ವಾದಿ ಸಮಾಜದ ಅಧ್ಯಕ್ಷರಾದ ಸಿದ್ದಪ್ಪನವರು
ಹಾಗೂ ನಿವೃತ್ತಿ ಸಬ್ ಇನ್ಸ್ಪೆಕ್ಟರ್ ಆದ ರಾಮಚಂದ್ರ ನಾಯ್ಕರವರು, ಹಾಗೂ ಜೈಲ್ ಸಮಿತಿಯ ಮಾಜಿ ಸದಸ್ಯರಾದ ತಂಗರಾಜರವರು, ಹಾಗೂ ನಮ್ಮ ಸಂಘದ ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಅವರು, ಬೋವಿ ಸಮಾಜದ ಮುಖಂಡರಾದಂಥ ಮಂಜುನಾಥ್ರವರು, ಹಾಗೂ ಗಂಗಾಮತ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳ ಅನ್ಮೇಶ್ರವರು, ಹಾಗೂ ನಮ್ಮ ಅಸೋಡಿ ಭಾಗದ ಪ್ರಕಾಶ್ ಐತಾಳ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸರ್. ನಮಸ್ಕಾರ ಸರ್. ಇನ್ವಿಟೇಷನ್ ಇದೆ ಸರ್, ಕಾರಲ್ಲಿ ತಂದಿಲ್ಲ, ಕಳಿಸ್ತೀನಿ ಸರ್. ಥ್ಯಾಂಕ್ಸ್. ಇನ್ವಿಟೇಷನ್